ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಈಗ ನೀರು ಹಾಕ್ಬಿಡಿ ಸರ್, ಮತ್ತೆ ಬಂದು ಆಮೇಲೆ 1995ರಲ್ಲಿ ಡಾಕ್ಟರ್ KS ಶಂಕರ್ ಮತ್ತು ಅವರ ಸಮಾನ ಮನಸ್ಕ ಸ್ನೇಹಿತರೊಂದಿಗೆ ಕೇವಲ 12 ವಿಶೇಷ ಚೇತನ ಮಕ್ಕಳೊಂದಿಗೆ ಪ್ರಾರಂಭಿಸಿದ ಈ ಅಂತರಗಂಗಾ ವಿದ್ಯಾಸಂಸ್ಥೆಯು ಅನೇಕ ನೋವು ನಲಿವನ್ನು ಪಟ್ಟು ಮೇಲೆ ಬಂದು ಈ ದಿನ ಸುಮಾರು 80 ಜನರಿಗೆ ಆಶ್ರಯವನ್ನು ನೀಡುತ್ತಿರುವ ವಿಶೇಷ ಸಂಸ್ಥೆ ಇದಾಗಿದೆ. ಅನೇಕ ಸಂಘ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ಮುಖ್ಯವಾಗಿ ದಾನಿಗಳು ನೀಡುವಂತಹ ಸಹಕಾರದಿಂದ ವಿಶೇಷ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಊಟ, ಉಪಚಾರ, ಚಿಕಿತ್ಸೆ, ಮೂಲಸೌಕರ್ಯ ನೀಡುತ್ತಾ ಮುನ್ನಡೆಸಿಕೊಂಡು ಹೋಗುತ್ತಿದ್ದು, ಗುರುವಾರ ತನ್ನ 30ನೇ ವರ್ಷದ ಸಂಸ್ಥಾಪನಾ ಕಾರ್ಯಕ್ರಮವನ್ನು ಸೇವಾ ಸಂಭ್ರಮ 30 ಶೀರ್ಷಿಕೆಯೊಂದಿಗೆ ಆಚರಿಸಿದೆ. ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಅಂತರಗಂಗಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಜಗದೀಶ್ ಗೋಕವರಪು, ಡಾಕ್ಟರ್ KS ಶಂಕರ್ ಸಂಸ್ಥಾಪಕ ಕಾರ್ಯದರ್ಶಿಗಳು, ಖಜಾಂಚಿಯವರಾದ ದಿಲೀಪ್ ಹೆಗಡೆ, YV ವೆಂಕಟಾಚಲ, ಚಂದ್ರಶೇಖರ್, BR ಶ್ರೀನಿವಾಸ್, ವೆಂಕಟೇಶಪ್ಪ, ಶ್ರೀಮತಿ ರಾಧಾ, ನೀತು ಮೆಹ್ತಾ, BV ನಾರಾಯಣ್, ಶ್ರೀಮತಿ ವಿಶಾಲಾಕ್ಷಿ ಶ್ರೀಧರ್, ವಿಕಲಚೇತನ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಆ ಒಂದು ಬೆಟ್ಟದ ಹೆಸರಿನಲ್ಲಿ ನಮ್ಮ ಸಂಸ್ಥೆ, ಆ ಬೆಟ್ಟದ ಹೆಸರು ಯಾವ ರೀತಿ ಬೆಳೀತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಕೂಡ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಮಾಡಿದೆ. ಇವತ್ತು ಅದೇ ರೀತಿಯಲ್ಲಿ ಬೆಳೀತಾ ಇದೆ. ಆ ಅಂತರಗಂಗಾ ಬೆಟ್ಟದ ತಪ್ಪಲಲ್ಲಿ ಒಂದು ಹೆಸರನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಇವತ್ತು ನಾನು ಆವತ್ತಿನ ದಿನದಲ್ಲಿ ಪ್ರಾರಂಭ ಮಾಡಿದಾಗ ಬಹಳಷ್ಟು ತೊಂದರೆಗಳಲ್ಲಿ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದು ನಿಜ. ಅವತ್ತು ಅಷ್ಟು ಸುಲಭವಾಗಿರಲಿಲ್ಲ, ಅಥವಾ ಜನಗಳಲ್ಲಿ ಈ ಒಂದು ಸೇವಾ ಮನೋಭಾವ ಇದ್ದರೂ ಕೂಡ ಸಹಕಾರ ಮಾಡುವಷ್ಟು ತಾಳ್ಮೆ ಇರಲಿಲ್ಲ, ದುಡ್ಡಿರಲಿಲ್ಲ, ಕಷ್ಟದಲ್ಲಿದೆ. ಅಂಥ ಒಂದು ಸಂದರ್ಭದಲ್ಲಿ ನಾನು ಸಣ್ಣ ಸಣ್ಣ ದಾನಿಗಳನ್ನು ಕೈ ಜೋಡಿಸ್ಕೊಂಡು ನಡೆಸ್ಕೊಂಡು ಬಂದೆ. ಇವತ್ತು 30ನೇ ವರ್ಷಕ್ಕೆ ಈ ಒಂದು ಸಂಸ್ಥೆ ಬೆಳೆದು ಬಂದಿದೆ. ನಿರಂತರವಾಗಿ 30 ವರ್ಷಗಳಲ್ಲಿ ಬಹಳಷ್ಟು ಅನುಭವಗಳಾಗಿದೆ. ಅದರಲ್ಲಿ ಏರ್ಪೇರುಗಳು, ದುಃಖ, ನೋವು, ನಲಿವು ಎಲ್ಲವನ್ನು ಅನುಭವಿಸಿದ್ದೀವಿ. ಅದರಲ್ಲಿ ನಮಗೆ ಸಮಾಧಾನ ಕೊಡ್ತಾ ಇರ್ತಕ್ಕಂಥದ್ದು ಅಂದರೆ ಈ ವಿಕಲಚೇತನ ಮಕ್ಕಳಿಗಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಬಹಳಷ್ಟು ನೆಮ್ಮದಿಯನ್ನು ತಂದುಕೊಟ್ಟಿದೆ. ನಾವಿವತ್ತು ನಿದ್ದೆ ಮಾಡ್ತಾ ಇದ್ದೀವಿ ನೆಮ್ಮದಿಯಾಗಿ ಅಂದರೆ ನಮ್ಮ ಕೆಲಸದ ಒಂದು ಪ್ರೇರೇಪಣೆ. ಆ ಕೆಲಸ ಅಷ್ಟು ಸಮಾಧಾನವನ್ನು ಕೊಡ್ತಾ ಇದೆ. ನೆಮ್ಮದಿ ನಿದ್ದೆಯನ್ನು ಮಾಡ್ತಾ ಇದ್ದೀವಿ, ಆರೋಗ್ಯವಾಗಿದ್ದೀವಿ. ನಮ್ಮ ಕೆಲಸಗಳಲ್ಲಿ ಯಾವುದೇ ವಿಘ್ನ ಬರ್ದಿರೋನು ಆ ದೇವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಹಳಷ್ಟು ಯಶಸ್ಸನ್ನು ನಾವು ಪಡ್ಕೊಳ್ತಾ ಇದ್ವಿ. ಇನ್ನು ಸಣ್ಣ ಪಣ್ಣ ಏರ್ಪೇರುಗಳು ಬರ್ತಕ್ಕಂಥದ್ದು ಸಹಜ. ಅವುಗಳನ್ನೆಲ್ಲ ನಿಭಾಯಿಸ್ಕೊಂಡು ತಾಳ್ಮೆಯಿಂದ ನಡ್ಕೊಂಡು ಹೋಗಿದ್ದೆ ಅದಲ್ಲಿ ಬೆಳೆಯೋದಕ್ಕೆ ಒಂದು ದಾರಿ ಆಗುತ್ತೆ. ಮಕ್ಕಳ ಒಂದು ಅಭಿವೃದ್ಧಿಯನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದು ಬೆಳೆಸ್ಕೊಂಡು ಹೋಗ್ತಾ ಇದ್ದರೆ ಯಾವತ್ತೋ ಒಂದು ದಿವಸ ಹೆಮ್ಮರವಾಗಿ ಬೆಳೆಯುವಂಥ ಈ ಒಂದು ಅಂತರಗಂಗಾ ವಿದ್ಯಾಸಂಸ್ಥೆಯಲ್ಲಿ ಹಲವಾರು ವಯೋವೃದ್ಧರಿಗೆ, ವಿಕಲಚೇತನ ಮಕ್ಕಳಿಗೆ ಮತ್ತು ಎಲ್ಲ ನಮ್ಮ ಕೆಲವು 21 ಡಿಸೇಬಿಲಿಟಿಗಳನ್ನ ಇವತ್ತು ನಾವು ಸರ್ಕಾರ ನಿರ್ಧರಿಸಿದೆ. ಅವ್ರಿಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಒಂದು ಹೆಮ್ಮರವಾಗಿ ಅಂತರಗಂಗಾ ವಿದ್ಯಾಸಂಸ್ಥೆ ಕೆಲಸವನ್ನು ನಿರ್ವಹಿಸುತ್ತೆ ಅಂತ ಹೇಳೋದಕ್ಕೆ ನಾನು ತುಂಬ ಇಚ್ಛೆ ಪಡ್ತೀನಿ ಸರ್. ಉದ್ದೇಶ ಇಟ್ಕೊಂಡಿದ್ದು ನಮ್ಮ ಅಂತರಗಂಗಾ ವಿದ್ಯಾಸಂಸ್ಥೆ ಆ ಒಂದು ಜಾಗವನ್ನು ನಮ್ಮ RRHCF ರಾಘವೇಂದ್ರ ರೂರಲ್ ಹೆಲ್ತ್ ಕೇರ್ ಫೌಂಡೇಶನ್ ಅವರಿಗೆ ಅವರ ಸಹಯೋಗದಲ್ಲಿ, ಅವರ ಸಹಕಾರದಲ್ಲಿ ನಾವು ಆ ಕಟ್ಟಡವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅವರು ಪೂರ್ಣ ಜವಾಬ್ದಾರಿಯನ್ನು ನಮ್ಮ RRHCF ಅವರು ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ವಹಿಸ್ಕೊಂಡಿದ್ದಾರೆ. ಅವರು ಇವತ್ತು ನಿರ್ಮಾಣ ಒಂದು ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ, ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಡಿಸೇಬಿಲಿಟಿಗೂ ಮತ್ತು ಏನು ಶುಗರ್ ಪೇಷಂಟ್ಸ್ಗೆ ಆಗಿರ್ತಕ್ಕಂಥ
ನ್ಯೂನತೆಗಳು ಅದನ್ನು ನಿವಾರಿಸುವಂಥ ಒಂದು ಕೆಲಸ, ಅದಕ್ಕೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅಂತ, ಕಣ್ಣಿಗೆ ತೊಂದರೆ ಆಗಿರ್ತಕ್ಕಂಥವ್ರು ಕ್ಯಾಟ್ರಿಕ್ ಸರ್ಜರೀಸ್ ಮಾಡಬೇಕಾಗಿರೋ ಅದಕ್ಕೆ ಫ್ರೀಯಾಗಿ ಮಾಡೋವಂಥ ಒಂದು ಕೆಲಸವನ್ನು ನಾವು ಯೋಜನೆಯನ್ನು ಅಂದ್ಕೊಂಡಿದ್ದೀವಿ. ಹೀಗೆ ಹಲವಾರು ಕಾಯಿಲೆಗಳಿಗೆ ನಮ್ಮ ಡಿಸೇಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಇದಕ್ಕೆ ನಮ್ಮ ಅಂತರ್ಗಂಗಾ ಹಾಸ್ಪಿಟ್ಲಲ್ಲಿ ಫ್ರೀ ಟ್ರೀಟ್ಮೆಂಟ್ನ ಕೊಟ್ಟು ಈ ಒಂದು ಸಂಸ್ಥೆಯ ಅದೇ ನಾನು ಆವಾಗಲೇ ಹೇಳ್ದಂಗೆ ಹೆಮ್ಮರವಾಗಿ ಬೆಳೆಯೋದಕ್ಕೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಅದು ಕೂಡ ಆ ಯೋಜನೆಯಲ್ಲಿ ನಮ್ಮ ಈ ಒಂದು ಆಸ್ಪತ್ರೆ ನಿರ್ಮಾಣ ಕೂಡ ಒಂದು ದೊಡ್ಡ ಯೋಜನೆ ಆಗಿದೆ.